ಯಾರು ಸ್ವಾಮಿಗಳ? ಹಾ ಕಂದ ಹೇಳಿ ಸ್ವಾಮಿ. ಹೋಗಿದ್ದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೀನ್ ಏನ್ ಹೋಗಿದ್ದು ಕಂದ? ಹೆಣ್ಣು ಹೊಡೆಯವರೆಗೆ ಹೋಯ್ತು. ಏನಾಯ್ತು? ಹೆಣ್ಣು ಗಂಡು? ಮುಚ್ಚೋ ಮಧಾಂಧ. ಹೆಣ್ಣು ಗಂಡು? ಅಂತ ಏನಾಯ್ಕೆ ನಮ್ಮ ಅಪ್ಪ ಅಮ್ಮನೆ ಮದ ಅಂತ ಅಂತಿಲ್ಲ, ಈಗ ಬಿಟ್ರಿ ಬಿಟ್ಟಿದ್ ನಾನು. ಹೇಳಿ. ಹೆಣ್ಣು ಗಂಡು ನೀನ್ ನೋಡ್ಕೊಂಬರಕ್ ಹೋಗಿದ್ದು? ನೀವ್ ಹೆಣ್ಣಿನ ಕಡೆ ಅಲ್ವನೋ? ಹಾ ಕಾರ್ಯ ನಂಗೆ ಗೊತ್ತಾಗ್ಲಿಲ್ಲ ಸ್ವಾಮಿ. ಯಾಕೋ ಮಧಾಂಧ? ಅಯ್ಯೋ ನಿಂತ ಏನಾಯ್ಕೆ ಅಯ್ಯೋ ಎಷ್ಟು ಬೈತೆ. ಲಾಸ್ಟಿಗೆ ಹೋದ್ ನನ್ನ ಕೈನಲ್ಲಿ ಹೋಗೋದ ಮಗನೇ ಇಟ್ಟು ಯಾಕಂತ ಅಯ್ಯೋ ಹೇಳಿ ಸ್ವಾಮಿ. ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿದ್ದು ನೆಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿಮ್ಮ ಊರಿಗೆ ಬಂದು ನಿಮ್ಗೆಲ್ಲ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೆ ಮಾಡ್ಲಿ. ನೀನು ಮನೆತನದ ಮದುವೆ ಮುಂಜಿ ಕಾರ್ಯ ಮತ್ತು ಮಠ ಮಾರ್ಯ ಎಲ್ಲೋಕೆಲ್ಲ ಒಳ್ಳೇದ್ ಮಾಡಿ ನಿಂಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ ನಿಂಗೆ ಹೋಗ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಂದರ್ಯ ಮಾಡಿಕೊಂಡು ನೀವೆಲ್ಲ ಮಾತಾಡ್ಬೇಕಾರೆ. ಸರ್ ನಮಸ್ತೆ, ನಾನು ನಾಗರಾಜು. ಸರ್ ಅದೇ ನಾನು ಮದುವೆ ಬ್ರೋಕರ್ ಸರ್. ಹೇಳಿ ಸ್ವಾಮಿ. ಚೆನ್ನಾಗಿದ್ದೀರಾ ಸರ್? ಊಟ ಇನ್ನ ಇಲ್ಲ. ನಮ್ದು ಗುರುವಾರ ನಮ್ಮ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು. ಹಲೋ ಹಲೋ, ಯಾರು? ಗುರುವಾರ ನಮ್ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರು ಐತೆ ಸ್ವಾಮಿ. ತುಮಕೂರು ಅಕ್ಕವ್ರಿಗೆ ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಳ್ಳಿಲ್ಲ ಅನ್ಕೊಂಬೇಡ್ರಿ. ಬರ್ತೀವಿ ಸ್ವಾಮಿ, ಬರ್ತೀವಿ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ, ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ ಟೈಮ್ ಬಂದಾಗ ಮಾಡ್ಲೇಬೇಕು. ಇವಾಗ ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು, ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಆಯ್ತು. ಎಲ್ಲಾರು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಳ್ಳಿ ಸರ್ ನಾನು? ಒಂದ್ ಮೇಲೆ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ, ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದುವೆ ನಾವ್ ನೋಡಿ ಒಂದ್ ವರ್ಷ ಆಗಿ ಎರಡು ಮಾಡಾಕ ಇನ್ನೇನ್ ಇನ್ನೊಂದ್ ತಿಂಗಳು ಕಳೆದ್ರೆ 2 ಮದುವೆ ಆಗೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನ್ ಅಂದ್ರೆ ಅದು ಒಂದು ಇರ್ಲಿ ಇಲ್ದಲೇ ಇರ್ಲಿ ಆಗೋಗ್ತದೆ ಸ್ವಾಮಿ. ಇದು ಮದುವೆ ಮನೆ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ವಿ ಈ ಕಾಲದಾಗೆ ಮನೆ ಕೈ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ಸು ಬಿಡ್ರಿ. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ? ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರ ನೀವು? ಮರ್ತ್ಬಿಟ್ಟಿದ್ಯಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ತುಂಬ್ಕೊಂಬತ್ತಾರಲ್ಲ ಸುಣ್ಣ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣಿಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40. ಸುಣ್ಣ ಮಾಡ್ತಿದ್ದಲ್ಲ ತಾತನ ಆತಂಗೆ ನಮ್ ಸುಣ್ಣ ಮಾರ್ತಾತ. ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು? ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೇನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ, ಮದುವೆ ಬ್ರೋಕರು.
ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ ಅಮ್ಮನ ಅಕ್ಕಿ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದಾಗ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ಓಯ್ ನಾಗರಾಜ್ ಇವ್ರೆ ನಿಮ್ಮ ಇವ್ರೆ ನನಗಿನ್ನ ಹುಚ್ಚ ಹಿಡಿತಾ ಇದ್ದ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ, ಮೊದಲನೇ ತಾತ ಇದು ಗೂರತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಏನೋ ಮಾಡ್ಕೊಳ್ಳಿ ಬಿಡಿ ಸರ್. ಅದು ಅಲ್ಲ ಅಜ್ಜಿ ಗೂರತ್ತಿ ಟಿಬಿ ಕಾಯಿಲೆ ನಾಯ್ ಕುಂತ ಇದ್ದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರೋದು ಬೆಳ್ಳೆ ಅನ್ನೋತಿ ಗೊತ್ತಾದ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನೇ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಯ್ಲು ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ, ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಅದನ್ನ 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಬಂದಿದ್ದು ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಟ್ಟಿರೋದ. ಹಲೋ ಹಲೋ ಸರ್. ಹಲೋ ಹೇಳಿ ಮಾಮ. ಹಲೋ ಮಾಮ. ಹಲೋ ಹೇಳಿ ಮಾಮ. ಅಪ್ಪ ಸತ್ತೋಯ್ತು ಕಮ್ಮಮ್ಮ. ಹಲೋ, ಯಾರು ಹೇಳಿ? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ, ಇದು ವೆಂಕಟೇಶ್ವರಪ್ಪ ಇರೋಯ್ತು ಮೊನ್ನೆ ತಿರೋಗಿಲ್ಲ. ಮಣ್ಣೆ ವೆಂಕಟೇಶ್ವರಪ್ಪ ತಿರ್ಗಾ ತಿರೋಯ್ತಂತೆ. ಮೊನ್ನೆ ತಿರೋಯ್ತು ಅವ್ರಪ್ಪನಲ್ವಾ, ತಿರ್ಗಾ ತಿರೋಯ್ತು ಅಂತ ಅಂದ್ರೆ. ಹಲೋ ಹಲೋ, ತೀರೋತಾರಲ್ಲ ಅವರು. ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮೊನ್ನೆ. ಅಯ್ಯ ನರಸಿಂಹಣ್ಣ, ಆ ಮಣ್ಣೆ ಅಲ್ಲ, ನಮ್ ಮಲ್ಸಂದ್ರ. ಮಲ್ಸಂದ್ರದಾಗ ವೆಂಕಟೇಶ್ ಅಂದ್ರ ಯಾರು? ನಿಮ್ ಅಣ್ಣಯ್ಯರ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ, ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ,
ತಿರ್ಗಾ ಮೊನ್ನೆ ಬದುಕಿದ್ರು. ಅವರೆಲ್ಲ ಹೋಯ್ಲು ಮಣ್ಣಿಗೆ ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು. ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ಇದು ನಿಮ್ಗ್ ಉಸಿರಾಯ್ತ ನೋಡ್ಕೇಳ್ರಿ. ನಿಮ್ಗ್ ಉಸಿರಾಯ್ತೇನ? ನೀನ್ ಯಾರ್ ನರಸಿಂಹಣ್ಣ ಅಲ್ಲ ನೀನ್ ಯಾವನ ಹಿಜ್ಡ ನನ್ ಮಗ ನೀನು. ನರಸಿಂಹಣ್ಣ ಹಿಂಗೆಲ್ಲ ಮಾತಾಡಲ್ಲ. ನಮ್ ನರಸಿಂಹಣ್ಣ ಗೊತ್ತಾ? ನಾನ್ ನರಸಿಂಹಣ್ಣ ಅಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ. ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು. ನರಸಿಂಹಣ್ಣ ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಅದನ್ನ 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ. ನಮ್ಮ ಗರ್ಭಣ ಎಲ್ಲರೇ ನಮ್ಗೆ ಇವಾಗ ಅವರೆಲ್ಲ ಬಂದು ಹಿಡ್ಕೊಂಡು ಹಿಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲರೂ ವಾರ ಸತ್ತ ಹೋಗ್ತಾರ. ತಿರ್ಗಿ ಯಾರ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು, ಅವ್ರು ವೆಂಕಟೇಶ, ಆಮೇಲೆ ಇವ್ರು ಪಾತಯ್ಯ ಇವ್ರೆಲ್ಲಾನ. ನಾನೇ ಅಲ್ವಾ ಮಾಡಿರೋದು, ವೆಂಕಟೇಶನೇ ಮಾಡಿರೋದು ನನ್ ಫೋನು. ಯಾಕೆ ಹೂಯಕ್ ಹೋಗ್ತಾರೆ ಈಗ? ಅಲ್ವಾ 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ, ಅವ್ವ ಎಲ್ಲ ಮಣ್ಣಿಗೆ. ನಾವು ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ ಒಳಗಡೆಗೆ ಎದ್ದು ಕುತ್ಕೊಂಡು ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ. ಬಯಲ್ ಗಿರ್ತ ನಾನು ನನಗೆ ನೋಡೋಣ ಮಗ. ಮಗ ಅಲ್ಲಿ ಇದೇನಿದು ಬೆಳಿಗ್ಗೆ ಇದು ಹೋಟೆಲ್ ಇದೆ. ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬರು ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆ ಎಲ್ಲ ಪೆನ್ಷನ್ ಬಂತು. ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಂಡಿದ್ದೆ. ಬೆಳಗಿನ ಜಾವ ಹಾಲ್ ಕರೆಗೆ ಅಂತ ಎದು ಮಕ್ಕ ನೋಡ್ತೀನಿ. ಮಾಮ ಮಾರಾಡ್ದಿಲ್ಲ ಅಪ್ಪ. ಮೊನ್ನೆ 2-3 ತಿಂಗಳಾಗ ಮಾರ್ದು ಅಂದ್ರಿ. ಅಯ್ಯೋ ಹಸ ಅಲ್ಲ ಕಡೆ ನಮ್ಮ ಅಪ್ಪ.
ಹ್ಮ್ 83 ಲಕ್ಷಕ್ಕೆ ಒಂದ್ ರೈಲ್ ಅಂತೆ. ಹ್ಮ್ ಅವರು ಕೃಷ್ಣಯ್ಯ ಹೋಗಿ ಕೇಳ್ಕೊಂಡ್ ಬಂದವ್ರೆ. ಎಲ್ಲಿ ಓಡ್ಸುತ್ತಾರೆ ಅದನ್ನ ತಗೋತಾರೆ, ದುಡ್ಡು ಕೊಟ್ಬಿಟ್ಟು ತಗೋತಾರೆ ಅನ್ಕೊಳ್ಳಿ. ಓಡ್ಸೋದು ಓಡ್ಸೋದಲ್ಲ ಕಂಬಿಗಳು ಹಾಕಿರ್ತಾರಲ್ಲ ಅಣ್ಣ, ಇಲ್ಲಿ ಊರುಗಳ ಕಂಬಿಗಳು ಹಾಕಿರ್ತಾರಲ್ಲ. ಅದು ಎಲ್ಲಿ, ಅದು ಇವ್ರದ್ದು ಗೌರ್ಮೆಂಟ್ ಅದು ಹಂಗ್ ಬಿಡೋದಿಲ್ಲ. ಹಂಗೆ ನಾವೇ ಹಾಕ್ಸ್ಕೊಳದ್ ಬಿಡೋಣ, ಇಲ್ಲಾಂದ್ರೆ ಒಂದ್ 2 kg ಕಂಬಿ ತಗೊಂಡ್ ನಾವೇ ಹಾಕ್ಸ್ಕೊಂಡ್ರ. ಅಲ್ಲಿ ಊರಲ್ಲಿ ಅಲ್ಲಿ ತಿರ್ಗಾಡಕ್ಕೆ ಜಾಗ ಚಿಕ್ಕದು, ಅಲ್ಲಿ ಹಾಕ್ಸ್ಕೊಂಡ್ರೆ ಹೆಂಗ್ ಇದ್ ಮಾಡ್ತೀರಾ? ಕೆರೆ ಕಡಿಗೂ ನಮ್ಮ ಮನೆ ತವಕ್ಕೆಲ್ಲ ಓಡಾಡಕ್ ಸುಮ್ಮನೆ ಒಂದ್ ಸಣ್ಣದಾಗ ಹಾಕ್ಸ್ಕೊಳೋದು. ಅಲ್ಲಿ ಅದೇ ತಕ್ಕೆ ಇವಕ್ಕೆಲ್ಲ ಹೋಗಕ್ ಯಾರು ಹಾಕ್ಸ್ಕೊಂಡಿಲ್ಲಪ್ಪ, ಹಂಗೆ ಯಾರು ತಗೊಳಲ್ಲ. ಹಂಗೆ ಅದನ್ನೇ ನೋಡ, ಅವರು ಶ್ರೀಮಂತರಲ್ವಾ ಅಣ್ಣ, ಅವರು ಕೃಷ್ಣಯ್ಯರ್ ಶ್ರೀಮಂತರಲ್ವಾ? ಯಾವ ತೊಳ್ಳು ಶ್ರೀಮಂತರು ಅಲ್ಲಿ ಫೈನಾನ್ಸ್ ಅಲ್ಲಿ ಸಾಲ ತಗೊಂಡು ವಿಷ ಕುಡಿತೀನಿ ಅಂತ ಅಂತಾರೆ. ದುಡ್ಡು ಕೇಳಕ್ ಬಂದ್ರೆ ಅವರು ಜೈರಾಮಯ್ಯ ಅವರು ರೈಲ್ ಕೊಡಿಸ್ತಿರೋದು ಕೃಷ್ಣಯ್ಯ ಅವರು. ತಾಯ್ನಾಡ ಯಾವ ರೈಲ್ ಕೊಡ್ತಾರ ಅಂತ ಯಾರು ಏನು ಅಂತಾನೆ. ಅವರು ಶ್ರೀಮಂತ ಮಾಡ್ತಾರೆ ಹಂಗೆ. ಅವ್ರದ್ದು 180 ಎಕರೆ ಮಕ್ಳ ಅಂತ ಅಲ್ಲಿ ಅಲ್ಲ, ನಿಮ್ ತಲೆ ಹುಚ್ಚರ ನೀವು ಅಂತ. ಆಯ್ತು ಸೂರಿಪ್ಪ, ಸೂರಿ ಅಲ್ಲ, ನಿನ್ಗೆ ಹೇಳೋದೇ ಅರ್ಥ ಆಗ್ತಿಲ್ಲ ಅವಾಗತ್ತ ಲೇ. ಅವರು ಜಮೀನು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಂಗೆ 180 ಎಕರೆ ಹೊಲ ಐತೆ. ಕೊಡ್ತಾನೆ ನಮ್ಮ ಟ್ರೈನ್. ಅಯ್ಯೋ ಇದು ಕಟ್ ಮಾಡಿ, ಇಲ್ಲಿ ಡ್ಯೂಟಿಗೆ ಹೋಗ್ಬೇಕು, ರೆಸ್ಟ್ ಮಾಡಕ್ ಬಂದ ನಮ್ಮನ್ ಇದೆಲ್ಲ ಟೈಮ್ ಎಲ್ಲ ಇದ್ ಆಯ್ತು. ಸೂರಿಪ್ಪ ಒಂದ್ ನಿಮಿಷ ಕೇಳಿಸ್ಕೊಂಬಿಡು. ಈಗ ಹೇಳೋದ್ ಏನ್ ಗೊತ್ತಾ, ಅವರು ಕೃಷ್ಣಪ್ಪರು ಜಮೀನು ಜೋರಾಗಿ ಮಡ್ಗವ್ರೆ, ಜಾಸ್ತಿ ಇದೆ. ಅದಕ್ಕೆ ಮಗಳು ಚೆನ್ನಾಗಿರ್ಲಿ ಅಂತ ಮಾಡ್ಬಿಟ್ಟು ನೋಡಿ. ಈಗ 2 ವೀಲರ್ ಅವಾಗೆಲ್ಲ ನೋಡಿ, ಇದು ಚೆನ್ನಾಗಿರ್ಲಿ ಅಂತಂದ್ರೆ ಕಾರು, ಮನೆಯೋ, ಸೈಟೋ ನೋಡಿ. ಈಗ ನೀನ್ ಪಾಯಿಂಟಿಗೆ ಬಂದೆ. ಮಗಳು ಚೆನ್ನಾಗಿರ್ಲಿ ಅಂತ ಕಾರು, ಆಮೇಲೆ ಬಂಗ್ಲೆ, ಚೈನು, ಉಂಗ್ರ, 2 ವೀಲರ್, ಆಮೇಲೆ ಒಳ್ಳೆ ಚೌಟ್ರಿಯಲ್ಲಿ ಮದ್ವೆ ಎಲ್ಲ ಮಾಡ್ಕೊಡ್ತಾರೆ ಅಲ್ವನಪ್ಪ? ಅಷ್ಟು ಮಾಡ್ಬೇಕು. ನೀನು ಹೇಳೋದಾಗ ಕೇಳಿಸ್ಕೊಳ್ದೆ ಲೌಡಾಕೆ ಬಾಲ್ ಆಯ್ತಾ? ಏನಂತ ಅಲ್ಲಿ ಇವ್ರು ಚೆನ್ನಾಗಿರ್ಲಿ, ಕಂಡೋರ್ ರೈಲಾಗೆಲ್ಲ ಓಡಾಡೋದು ಗೌರ್ಮೆಂಟ್ ಇದ್ರಾಗೆ ಹೋಗಿ ಅವ್ರ ಟೈಮಿಂಗ್ಸ್ ಅಲ್ವನಪ್ಪ? ಈಗ ಮಂಡ್ಯದಿಂದ ಬೆಂಗಳೂರಿಗೆ ಎಷ್ಟು ಗಂಟೆಗಪ್ಪ ರೈಲ್ ಇರೋದು? ಸುಮಾರು ಅರ್ಧ ಗಂಟೆಗೆಲ್ಲ, 3/4 ಗಂಟೆಗೆಲ್ಲವೇ. ಆ ಟೈಮಿಂಗ್ಸ್ ಟೈಮ್ ಸ್ವಲ್ಪ ಲೇಟ್ ಮಾಡ್ತಾರೆ, ಹೇಳಿ ಟೈಮ್ ಬರೋದಿಲ್ಲ. ಈಗ ಆ ಟೈಮಿಂಗ್ಸ್ ಹೋಗಿ ಅಲ್ಲಿ ನಾವು ಕಾಯ್ಬೇಕಲ್ವನಪ್ಪ? ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಕಾಯ್ಬೇಕಲ್ವನಪ್ಪ? ಇದು ಹಂಗಲ್ವಲ್ಲ, ನಮ್ಗೆ ಯಾವಾಗ ಬೇಕಾ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದಲ್ಲ ಎಲ್ಲಿಗೆ ಬೇಕಾದ್ರು. ಯಾವ ದೇಶದಾಗ ಹಂಗೆ ಹಂಗ್ ಮಾಡ್ತಾರ? ಹಂಗೆ ಹೆಂಗೆ ಟ್ರೈನ್ ತಗೊಂಡು ಬಾಡಿಗೆ ಹೊಡಿತಾರ ಅಣ್ಣ? ಬಾಡಿಗೆ ಅಯ್ಯೋ ಸೂರಿ, ಬಾಡಿಗೆ ಹೊಡ್ಯಕ್ ಅಲ್ಲ ಕಣೋ, ಅವ್ರ ಫ್ಯಾಮಿಲಿಯರ್ ಓಡಾಡಕ್, ಗಂಡ ಹೆಂಡತಿ ಮಕ್ಕಳು, ಅವ್ರ ಅಪ್ಪ ಅಮ್ಮ ಅವ್ರು ಓಡಾಡಕ್ ಮಡಿಕೊಂಡವ್ರಂತೆ. ನೀವೆಲ್ಲ ಮೆಂಟ್ಲು ಸುಳ್ಳ ಮಕ್ಳ ಅಂತ 2-3 ಜನ ಓಡಾಡಕ್ಕೆ ಅಷ್ಟುದ್ದ ಟ್ರೈನ್ ತಗೊಂಡು ಹೋಯ್ತೀನಿ ಅಂತೀರಲ್ಲ ರೇ. ನೀನು ದುಡ್ಡು ಕಾಸಿರೋರು ಸ್ವಂತ ಫ್ಲೈಟ್ಗಳೇ ತಗೊಂಡ್ ಮಡಿಕಂತಾರ, ಜೆಟ್ಗಳೆಲ್ಲ ತಗೊಂತಾರ, ನೋಡಿಲ್ವ ನೀವು? ಈಗ ಒಳ್ಳೊಳ್ಳೆ ಫಿಲಮ್ ಆಕ್ಟ್ರಸ್ ಅವನು ಜೆಟ್ ತಗೊಂಡ್ರು 8,000 ಕೋಟಿ ಕೊಟ್ಟು. ಜೆಟ್ ಯಾಕೆ ತಗೋತಾರೆ? ನೀರು ಹೊಡಿತಾರ ಅಂತ ಗದ್ದೆಗೆ? ಆ ಜೆಟ್ ಎಲ್ಲ ಕಡೆ ಹೋಗ್ಲಿ ಬಿಡಪ್ಪ. ಈಗ ಪೇಪರ್ ಆಗಿ ಟಿವಿಗೆಲ್ಲ ನೋಡಿರ್ತಿಲ್ಲಪ್ಪ, ಅವ್ರು ಏರೋಪ್ಲೇನ್ ತಗೊಂಡ್ರು ಓಡಾಡಕ್ಕೆ ಸ್ವಂತ, ಇವ್ರು ತಗೊಂಡ್ರು ಅವ್ರು ತಗೊಂಡ್ರು ಅಂತ ಬರುತ್ತಲ್ವನಪ್ಪ? ಅದೇ ತರ ಈಗ ಇವ್ರು ರೈಲ್ ತಗೊಂತವ್ರೆ ಓಡಾಡಕ್ಕೆ. ಅದು 4-5 ಜನ ಕೂತ್ಕೊಂಡು ಓಡಾಡಕ್ ಸರಿ ಆಯ್ತದೆ. ಅವೆಲ್ಲ ಇವು ಇಡೀ ಊರವರೆಲ್ಲ ಕೂತ್ಕೋಬಹುದು ಇದ್ರಲ್ಲಿ. ಇವ್ರಿಗೆ ಎಷ್ಟು ಜನ ಬೇಕಾ ಜನ ಕುಂಡಿಸ್ಕೊಂಡು ಹೋಗ್ತಾರೆ. ಈಗ ಈಗ ಮಕ್ಕಳು ನೀವು ಇದು ಫೋನ್ ಕಟ್ ಮಾಡಿ, ನಂಗೂ ತಲೆ ಕೆಡ್ತೀರ ಆಮೇಲೆ. ಆಯ್ತು ಬಿಡು, ನಿಂಗೆ ಯಾಕೋ ಮಾತಾಡಕ್ ಇಷ್ಟ ಇಲ್ಲ. ಆಮೇಲೆ ಸಾಯಂಕಾಲಕ್ಕೆ ಫೋನ್ ಮಾಡ್ತೀನಿ, ಇಲ್ಲ ಆಮೇಲೆ ಫೋನ್ ಮಾಡ್ತೀನಿ. ಚಾಟ ನೀನು ಮಾಡ್ಲೇ ಬೇಡ, ನೀನ್ ಹಂಗೆ ಎಲ್ಲಾರು ಸತ್ತ ಹೋಗ್ಬಿಡತ್ತೀವಿ. ಯಾವನಾರು ದೇಶದಾಗೆ ಟ್ರೈನ್ ಕೊಡ್ಸ್ತಾರ? ಅದು ಈಗ ಒಂದ್ ಕೆಲಸ ಮಾಡು, ನಿಮ್ ಮಾಸ್ಟ್ರು ಆಮೇಲೆ ಗಾಂಧಿ ತಾತ ಏನ್ ಕಳ್ತಾವ್ರೆ, ಗಾಂಧಿ ತಾತ ಏನ್ ಕಳ್ತಾರೆ ನಿಮ್ಗೆ ಮಾಸ್ಟ್ರು ಹೆಸರು, ಆಮೇಲೆ ಈ ರೈಲು ಎಲ್ಲಿ ಸಿಗುತ್ತೆ, ಆಮೇಲೆ ಎಲ್ಲಿ ಕ್ರಾಸ್ ಮಾಡುತ್ತೆ, ಇದನ್ನ ತಿಳ್ಕೊಂಡಿರೋ. ನಾನು ಮತ್ತೆ ಆಮೇಲೆ ನಿನಗೆ ಫೋನ್ ಮಾಡ್ತೀನಿ. ಫೋನೇ ಮಾಡ್ಬೇಡ ನೀನ್, ಹಂಗೆ ಎಲ್ಲಾರ ಹಂಗೆ ಸತ್ತ ಹೋಗ್ಬಿಡತ್ತೀವಿ. ಅಣ್ಣ ಬಿಡ್ತು ನಿಮ್ಮ ಅಮ್ಮನ ಮೇಲೆ ಆಣೆ, ನಿಮ್ಮ ಅಮ್ಮನ ಮೇಲೆ ಆಣೆ ಬಿಡ್ತು ಅನ್ನು ಹೇಳು. ಬಿಡ್ತು ಅನ್ನು ಬಿಡ್ತು ಅನ್ನೋ. ಬಿಡ್ತು. ನಾನು ಆಮೇಲೆ ಫೋನ್ ಮಾಡ್ತೀನಿ.
ನಿಮ್ಮ ಮಾಸ್ಟರ್ ಹೆಸರು, ಆಮೇಲೆ ರೈಲು ಎಲ್ಲೋ ಕ್ರಾಸ್ ಆಗುತ್ತೆ, ಕಟ್ ಮಾಡಿ ಫೋನ್. ಆಮೇಲೆ ರೈಲು ಹೊಸದು ಎಲ್ಲಿ ಸಿಗುತ್ತೆ, ಆಮೇಲೆ ಗಾಂಧಿ ತಾತ ಏನ್ ಕೇಳ್ತಾ ಇರೋ ನೋಟಾಗ 500 ರೂಪಾಯಿ ನೋಟ್, ಹೊಸ ನೋಟಾಗ ಅಷ್ಟು ತಿಳ್ಕೊಂಡಿರೋ, ನಾನು ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಇಲ್ಲ ನಾನು ಇಲ್ಲ ಬಿಡಿ, ನನ್ನ ನಂಬರ್ ಚೇಂಜ್ ಮಾಡ್ತೀನಿ. ಕಟ್ ಮಾಡಿ ಫೋನ್. ಆಯ್ತಪ್ಪ.